ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ನಮಸ್ಕಾರ. ಭಾರತಿ ಅಂತ ನನ್ನ ಹೆಸರು. ನಮ್ಮ ತಾಯಿ 40 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು ಅವ್ರು ಮಾರೋದನ್ನೇ ನಾನು ಅವ್ರ ಕೈಯಲ್ಲಿ ಆಗಲ್ಲ. ಈಗ ನಾನು ಮಾಡ್ತಾ ಇದ್ದೀನಿ. ಮಾರ್ಕೆಟ್ಗೆ ಬೆಳಗಿನ ಜಾವ 3 ಗಂಟೆಗೆ ಹೋಗ್ತೀವಿ. ತಿರ್ಗಿ ಅಲ್ಲಿಂದ ಬಂದು ನಾವು ಆಟೋ ಚಾರ್ಜೇ ನಾವು 600 ರೂಪಾಯಿ ಆಗುತ್ತೆ ಕೊಡೋಕ್ಕೆ, ಹೋಗೋಕ್ಕೆ ಬರೋಕ್ಕೆ. ಹೂವು ಇವಾಗ KG 300, 250, 260 ಈ ಥರ ಇದೆ. ನಾವು ಅಲ್ಲಿಂದ ತಂದು ಅದಕ್ಕೆ ಒಂದು 40 ರೂಪಾಯಿ ಲಾಭ ಇಟ್ಕೊಂಡು ನಾವು ಮಾರ್ತೀವಿ. ಪರವಾಗಿಲ್ಲ, ನಮಗೆ ಸಂತೋಷ ಇದೆ. ತಗೊಳ್ಳೋರ್ಗೂ ಸಂತೋಷ ಇರಬೇಕು, ನಾವು ಕೊಡೋರ್ಗೂ ನಾವು ಸಂತೋಷ ಇರಬೇಕು. ನಮಗೆ ತೃಪ್ತಿ ಇದೆ. ಸರ್, ನಾನು ಕಮ್ಮಿನೇ ಒಂದು 5-6 ವರ್ಷದಿಂದ ನಾನು ಮಾಡ್ತಾ ಇರೋದಷ್ಟೇ. ಅದ್ರ ಮುಂಚೆ ಇವರೆಲ್ಲ ಇದ್ದರು, ನಾನು ಬೇರೆ ಇದರೊಳಗಿದ್ದೆ. 5-6 ವರ್ಷದಿಂದ ನಾನು ಇದು ಬಂದಿರೋದಷ್ಟೇ. ಮಲ್ಲಿಗೆ ಹಾರ ಮಾಡ್ತೀವಿ, ಸೇವಂತಿಗೆ ಹಾರ ಮಾಡ್ತೀವಿ, ರೋಸ್ ಹೂವು ಹಾರ ಮಾಡ್ತೀವಿ, ಗೆನ್ನೇರಿ ಹೂವು ಹಾರ ಮಾಡ್ತೀವಿ, ಎಕ್ಕದಾರ, ಎಲ್ಲ ಥರ ಕನಕಾಂಬರದಿಂದ ಹಿಡಿದು ಎಲ್ಲ ಮಾರ್ತೀವಿ ಸರ್ ನಾವು. ತುಳಸಿ ಹಾರ, ಬಿಲ್ಪತ್ರೆ, ಗರಿಕೆ, ಬೇವಿನ ಸೊಪ್ಪು, ಪ್ರತಿಯೊಂದು ಐಟಮ್ ನಾವು ಇಟ್ಟು ಮಾರ್ತೀವಿ. ನಾವು ಸುಮಾರು 20-25 kg ಹೂವು ಎಲ್ಲ ಥರ ಹೂವು ಹಾಕಿ ನಾವು ಮಾರ್ತೀವಿ. ಹಬ್ಬ ಹರಿದಿನ ಬಂದಾಗ 400-500 ತನಕ ಹೋಗುತ್ತೆ. ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ನಾವು ಅದು ತಕ್ಕನಾಗಿ ಇಲ್ಲಿ ಬಂದು ಮಾರಲೇಬೇಕು. ನಾವು ಏನೋ ಮಾಡ್ತಾಯಿದ್ದೀವಿ, ತೃಪ್ತಿಯಾಗಿ ಇದೆ. 800, 1000, 2000-3000 ತನಕ ಹೋಗುತ್ತೆ ಮಲ್ಲಿಗೆ ಹೂವು. ಇನ್ನು ಮಳ್ಳೆ ಹೂವು ಬಂದು ಅದು 1500-1000 ತನಕ ಹೋಗುತ್ತೆ. ಕನಕಾಂಬರ ಬಂದು ಅದು 3000-4000 ತನಕ ಹೋಗುತ್ತೆ KGಗೆ. ಮನೇಲಿ ತಂದೆ ಇದ್ದರು, ಮಾಡ್ತಾಯಿದ್ರು. ತಂದೆ ಇಲ್ಲ ಈಗ. ತಾಯಿ ಇದ್ದಾರೆ, ನನ್ನ ಮಗಳಿದ್ದಾರೆ, ಡಿಗ್ರಿ ಓದ್ತಾ ಇದ್ದಾರೆ. ನಾನು ನಮ್ಮ ಯಜಮಾನರು ಮಾಡ್ತಾಯಿದ್ದೀವಿ ಸರ್. ಯಜಮಾನ್ರೆ, ನೀವು ಮಾರ್ಕೆಟ್ಗೆ ಹೋಗ್ತೀರಾ ಡೈಲಿ? ನಾನು ಒಂದೊಂದು ಹಬ್ಬ ಹರಿದಿನದೊಳಗೆ ನಾನು ಹೋಗ್ತೀನಿ. ರಾತ್ರಿ 2:30-3 ಗಂಟೆಗೆ ಹೋಗಿ ಇದು ಹೂವು ತಗೊಬರ್ಬೇಕು. ಫ್ರೆಶ್ ಆಗಿರುತ್ತೆ, ಇದಾಗಿರ್ತೈತೆ. ಜನ ರಶ್ ಇರ್ತಾರೆ. ಹಬ್ಬ ಹರಿಗಳೊಳಗೆ ಆ ಟೈಮ್ಗೆ ಹೋದ್ರೆ ಹೂವು ಚೆನ್ನಾಗಿರೋದು ಸಿಗೋದು. ಚೆನ್ನಾಗಿ ನಮ್ಗೆ ಸೆಲೆಕ್ಷನ್ ಅಲ್ಲಿಂದ ಬರೋಷ್ಟಕ್ಕೆ 5-6 ಗಂಟೆ ಆಗೋಯ್ತೈತೆ ರಿಟರ್ನ್. ಅಲ್ಲಿಂದ ತಂದು ಮಾರ್ತೀವಿ. ತುಂಬ ಚೆನ್ನಾಗಿರೋ ಐಟಮ್ಮು ನಮ್ಮ ಜನಕ್ಕೂ ಇಷ್ಟ ಆಗಬೇಕು, ನಾವು ತಗೊಂಡವ್ರಿಗೂ ಇಷ್ಟ ಆಗಬೇಕು, ತಂದು ಮಾರ್ತೀವಿ ಸರ್. ಈ ವ್ಯಾಪಾರ ಮಾಡಿದ್ರೆ ಸಂತೋಷ ಇದೆ ನನಗೆ, ಐ ಆಮ್ ವೆರಿ ಹ್ಯಾಪಿ ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲ, ನಮಗೆ ತುಂಬ ತೃಪ್ತಿ ಕೊಟ್ಟಿದೆ. ನಮಗೆ ನಷ್ಟನೂ ಆಗುತ್ತೆ, ಕಷ್ಟನೂ ಇದೆ. ಆದರೆ ನಮಗೆ ತುಂಬ ಸಂತೋಷದಿಂದ ನಾವು ಮಾಡ್ತಾಯಿದ್ದೀವಿ. ನಮಗೆ ಇದರಲ್ಲಿ ತೃಪ್ತಿ ಕೊಟ್ಟಿದೆ, ಇದಾಗಿದೆ, ಚೆನ್ನಾಗಿದೆ, ಸಂತೋಷ ಇದೆ. ಏನು ಒಂದಿನ ನಷ್ಟ ಆದರೆ ಒಂದಿನ ಪ್ರಾಫಿಟ್ ಇರುತ್ತೆ. ಅವೆಲ್ಲ ಯೋಚನೆ ಮಾಡೋಂಗಿಲ್ಲ, ಏನಿಲ್ಲ. ಆರಾಮಾಗಿ ನಮಗೇನು ಕಷ್ಟ ಅನ್ಸಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ತಾ ಇರ್ತೀವಿ. ನಮ್ಗೆ ಸಂತೋಷ ಇದೆ. ಇದೆ. ಆರ್ಡ್ರು ಕೊಡ್ತಾರೆ. 1 ದಿವಸ 2 ದಿವಸ ಮುಂಚೆ ಆರ್ಡ್ರ್ ಕೊಡ್ತಾರೆ. ನಾವು ಎಲ್ಲ 3 ಗಂಟೆ ನೈಟ್ಗೆ 4 ಗಂಟೆ ನೈಟ್ಗೆ ಹೋಗಿ ಆರ್ಡ್ರ್ ತಂದು ಕೊಡ್ತೀವಿ. ಬಾಳೆಕಂದಿಂದ ಹೇಳ್ತಾರೆ. ಹಾರ, ಫೆಷಲ್ ಹಾರಗಳು, ರೋಸ್ ಹೂವು ಹಾರಗಳು, ತಿರ್ಗಾ ಇದು ಸೇವಂತಿಗೆ ಹಾರಗಳು, ಇದು ಮಿಕ್ಸು ಹಾರಗಳು, ಎಲ್ಲ ಥರ ಹಾರ, ಪ್ರತಿಯೊಂದು ಐಟಮ್ಮು ಅವ್ರು ಹೇಳಿದ್ದೆಲ್ಲ ನಾವು ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಅನುಕೂಲ ಆಗೋ ರೀತಿಲಿ ನಾವು ತಂದು ಕೊಟ್ಟು ಅವ್ರಿಗೂ ಸಂತೋಷ ಆಗಿದೆ. ನಾವು ಕೊಟ್ಟು ಮಾರ್ತಾಯಿದ್ದೀವಿ. ನಮಗೂ ಒಂದು 10 ರೂಪಾಯಿ ಲಾಭ ಬರುತ್ತೆ. ನಾವು ಸಂತೋಷವಾಗಿದ್ದೀವಿ. ಸರ್, ಈಗ ಮದುವೆಗೆಲ್ಲ ಆರ್ಡರ್ ಕೊಡ್ತಾರಲ್ಲ, ಮದುವೆ, ಗೃಹ ಪ್ರವೇಶ, ಆಮೇಲೆ ದೇವಸ್ಥಾನಗಳು, ಅದನ್ನ ಏನು ಟೈಮಿಂಗ್ ಏನಾರು ಹೇಳ್ತಾರೆ ಅವರು? ಬೆಳಗಿನ ಜಾವ ಇದು ನಮಗೆ 7 ಗಂಟೆ ಇಲ್ಲ 8 ಗಂಟೆಗೆ ಮದುವೆಗಳಿಗೆ, ಇದು ಗೃಹ ಪ್ರವೇಶಕ್ಕೆ, ಸತ್ಯನಾರಾಯಣ ಅವ್ರಿಗೆಲ್ಲ ಒಂದು 5:30 ಇಂದ 6 ಗಂಟೆ ಒಳಗಡೆ ನಾವು ಅವ್ರ ಆರ್ಡರ್ ಕೊಟ್ಬಿಡ್ಬೇಕು. ನಾವು ಕೊಟ್ಬಿಡ್ತೀವಿ. ನಾವು 6 ಗಂಟೆಗೆಲ್ಲ ಇಲ್ಲಿ ಬಂದು ಅವರು 12,000-15,000 ರೂಪಾಯಿ ಆರ್ಡರ್ಗಳು ಕೊಟ್ಟಿರ್ತಾರೆ. 20-25,000 ತನಕ ನಾವು ಅವಾಗ ಹೋಗಿ ತಗೊಬಂದು ಅವ್ರು ಹೇಳಿದ ಟೈಮ್ ಕೊಟ್ಬಿಡ್ತೀವಿ. ಓಕೆ, ಈಗ ಇದನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲಿಂದ ನೋಡ್ತಾರೆ, ಅವ್ರಿದ್ದವ್ರು ಈ ಪ್ಲೇಸ್ ಬರ್ಬೇಕಂತಂದ್ರೆ ನೀವು ಎಕ್ಸಾಕ್ಟ್ ಪ್ಲೇಸ್ ಕೆಂಗೇರಿ ಉಪನಗರ, ಹೊಯ್ಸಳ ಸರ್ಕಲ್ ಅಂತ ಕೊಡ್ತೀವಿ. ಲಾಸ್ಟ್ ಬಸ್ ಸ್ಟಾಪ್. ಇದು ಮಾತೇಶ್ವರಿ ಟೆಕ್ಸ್ಟೈಲ್ ಆಪೋಸಿಟು. ಇದು ಯಾವುದು, ಪಟೇಲ್ ಎಂಪೋರಿಯಂ ಆಪೋಸಿಟ್ಟು. ಏನಂತ ಕೇಳಬೇಕು ನಿಮ್ಮ ಹೆಸರು?
ಭಾರತಿ ಗಾಳಪ್ಪ ಅಂದರೆ ಯಾರಾದರೂ ಇದು ಮಾಡ್ತಾರೆ. ಹೂವಿಂದು ಆರ್ಡ್ರದ್ದು ಅಂದರೆ ಮಲ್ಲಿಗೆ ಹೂವು ತುಂಬ ದೊಡ್ಡ ದೊಡ್ಡ ಹಾರಗಳು ಆರ್ಡ್ರ್ ತಗೊಂಡು ಜಾತ್ರೆಗಳಿಗೆಲ್ಲ ಆರ್ಡ್ರ್ ಕೊಡ್ತಾರೆ. ಅದೆಲ್ಲ ನಾವು ಮಾಡ್ತೀವಿ. ಮನೇಲೆ ಕುತ್ಕೊಂಡು ಮಾಡಬೇಕು. ಮನೆಯೊಳಗೆ ಕುತ್ಕೊಂಡು ಇಲ್ಲ ಅಂಗಡಿಯಲ್ಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅವೆಲ್ಲ. ಅವೆಲ್ಲ ಆರ್ಡ್ರ್ ಕೊಟ್ಟಾಗ ನಾವು ಮನೇಲೆ ಕುತ್ಕೊಂಡು ಮಾಡಿಕೊಡ್ತೀವಿ ಅದನ್ನು. ಮನೆಯೊಳಗೆ ಸ್ಪೆಷಲ್ ಹಾರ ಬೇಕಾ, ಯಾವ ಸೈಜ್ ಬೇಕಾದರೂ ಆ ಸೈಜು ಹಾರಗಳು ಮಾಡಿಕೊಡ್ತೀವಿ ಮನೆ. ತುಂಬ ಈ ಕರ್ಗಕ್ಕೆ ಎಲ್ಲ ದಪ್ಪ ಸೈಜು ಮಲ್ಲಿಗೆ ದಿಂಡು, ತಿರ್ಗಾ ಕನಕಾಂಬ್ರ ದಿಂಡು ಅದೆಲ್ಲ ಆರ್ಡ್ರ್ ಕೊಡ್ತಾರೆ. ನಾವು ಮನೆಯಲ್ಲೇ ರೆಡಿ ಮಾಡಿಕೊಡ್ತೀವಿ. ಎಲ್ಲ ಥರ ಅವ್ರು ಯಾವ ಥರ ಕೇಳ್ತಾರೋ ಡಿಸೈನು ಅದು ತೋರಿಸಿದ್ರೆ ನಾವು ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ಓಕೆ, ನಿಮ್ಮಲ್ಲಿ ಯಾವ್ಯಾವ ಹೂ ಸಿಗುತ್ತೆ, ಆಮೇಲೆ ಬೇರೆ ಬೇರೆ ಐಟಮ್ ಏನು ಸಿಗುತ್ತೆ ಅನ್ನೋದೆಲ್ಲ ಹೇಳಿ. ನಮ್ಮಲ್ಲಿ ಐಶ್ವರ್ಯ, ಸೆಂಟೆಲ್ಲೋ, ಸೆಂಟ್ ವೈಟು, ಮಿಲ್ಕಿ ವೈಟ್. ನಮ್ಮೊಳಗೆ ಸಾಮಂತಿಗೆ ಹೂವು ಪ್ರತಿ ಒಂದು ಕಲರು ಸಿಗುತ್ತೆ. ಮಲ್ಲಿಗೆ ಸಿಗುತ್ತೆ, ಕನಕಾಂಬ್ರ ಸಿಗುತ್ತೆ, ಮಳ್ಳೆ ಸಿಗುತ್ತೆ, ಕಾಗಡ ಸಿಗುತ್ತೆ, ಗೆನ್ನೇರಿ ಹೂವು ಸಿಗುತ್ತೆ, ಗರ್ಕೆ, ಬಿಲ್ಪತ್ರೆ, ತುಳಸಿ, ಎಲೆ ಗಿಲೆ, ದಾವಣ, ಮರ್ಗ, ಎಲೆ, ಅಡಿಕೆ, ಕಡ್ಡಿ ಪುಡಿಯಿಂದ ಹಿಡಿದು ನಾವು ಮಾರ್ತೀವಿ. ಪ್ರತಿ ಒಂದು ಐಟಮು ಸಿಗುತ್ತೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.